ಇಂದಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪು ಅಂದರೆ ಕಸೂರಿ ಮೆಂತ್ಯ ಮಾಡೋದಕ್ಕೆ ಹೇಗೆ ಸೊಪ್ಪನ್ನು ಒಣಗಿಸ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ಆ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ. ನೆಕ್ಸ್ಟು ಒಂದು ದಿನ ಆದಮೇಲೆ ಅಂದರೆ 24 ಗಂಟೆ ಆದಮೇಲೆ ಹೇಗಾಗಿದೆ ನೋಡಿ, ಪೂರ್ತಿ ಒಣಗೋಗಿದೆ. ಬಿಸಿಲಲ್ಲಿ ಒಣಗಿಸೋದಕ್ಕೆ ಹೋಗಬಾರ್ದು, ಕಾಣಿಸ್ತಾನೇ ಇಲ್ಲ ನೋಡಿ. ಬಿಸಿಲಲ್ಲಿ ಒಣಗಿಸಿದ್ರೆ ಕಪ್ಪಾಗಿಬಿಡುತ್ತೆ. ಈ ರೀತಿ ನೆರಳಲ್ಲೇ ಒಣಗಿಸ್ಕೊಳ್ಬೇಕು. ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದೊಂದು ಪೂರ್ತಿ ಒಣಗೋಗಿರುತ್ತೆ, ಒಂದೊಂದು ದಪ್ಪ ಎಲೆ ಇರೋದ್ರಿಂದ ಒಣಗೋಗಿರೋದಿಲ್ಲ ನೋಡಿ, ಕಟ್ಟಾಗ್ತಾನೆ ಇಲ್ಲ, ಪೂರ್ತಿ ಕ್ರಿಸ್ಪಿಯಾಗಿ ಆಗಿರೋದಿಲ್ಲ ಕಸೂರಿ ಮೆಂತ್ಯ ಥರ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಒಂದು ಪ್ಯಾನ್ನ ಪೂರ್ತಿ ಕಮ್ಮಿ ಊರಿನಲ್ಲಿ ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಬಿಡಬೇಕು. ಒಂದು 2-3 ನಿಮಿಷ ಬಿಸಿ ಮಾಡ್ಕೊಳ್ಬೇಕು ಸಾಕು, ಪೂರ್ತಿ ಕ್ರಿಸ್ಪಿ ಆಗಿಬಿಡುತ್ತೆ. ಇದು ನೀವು ಮರ್ತೋಗ್ಬಾರ್ದು ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಆದಷ್ಟು ಸಣ್ಣ ಎಲೆ ಇರೋ ಮೆಂತ್ಯ ಸೊಪ್ಪನ್ನ ತೊಗೊಳ್ಳಿ, ಅಂದರೆ ನಾಟಿ ಮೆಂತ್ಯ ಸೊಪ್ಪನ್ನೇ ತೊಗೊಳ್ಳಿ. ಇವಾಗ ಇದು 4-5 ನಿಮಿಷ ಅಷ್ಟೇ ರೆಡಿಯಾಗಿದೆ. ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಎಲೆ ತೊಗೊಂಡು ಈ ಥರ ಕ್ರಿಸ್ಪಿಯಾಗಿ ಪುಡಿ ಆಗಿಬಿಟ್ರೆ ಇದು ಆಗಿದೆ ಅಂತ. ಆಗ ಫಟ್ ಅಂತ ಕಸ್ತೂರಿ ಮೆಂತ್ಯ ರೆಡಿ ಆಗಿದೆ ಅಂತ ಅರ್ಥ. ಒಂದ್ಸಲಿ ನೀವು ಜಾಸ್ತಿ ಮಾಡಿಕೊಂಡ್ರೆ ಇದನ್ನು ಒಂದು ಗಾಳಿ ಆಡದ ಡಬ್ಬದಲ್ಲಿ ಹಾಕಿಡಬೇಕಾಗುತ್ತೆ, ಇಲ್ಲ ಏರ್ ಕಂಟೈನರ್ನಲ್ಲಿ ಹಾಕಿಡ್ಬೋದು. 1 ವರ್ಷದವರೆಗೂ ಯೂಸ್ ಮಾಡ್ಕೋಬೋದು. ಮೆಂತ್ಯ ಸೊಪ್ಪು ನೆನಪಿದ್ದಾಗ ಫಟ್ ಅಂತ ಇದನ್ನು ಹಾಕೋಬಹುದು. ನೋಡ್ತಾ ಇದ್ದೀರಲ್ಲ, ನಾವು ಹೊರಗಡೆ ತಂದಿರೋದು ಹೇಗೆ ಇರುತ್ತೋ ಹಾಗೇ ಇದೆ. ನಾವು ಮತ್ತೆ ಡಬ್ಬಿನ ತೆಗೆದು ಹಾಕೋದ್ರಿಂದ ಮೆತ್ತಗೆ ಆಗೋದು ಚಾನ್ಸಸ್ ಇರುತ್ತೆ ನೋಡಿ. ಈ ರೀತಿ ಆದಂಥ ಕವರ್ ಇರುತ್ತಲ್ಲ, ನಾವು ಮನೆಗಳಲ್ಲೇ ಹಾಕಿಡ್ಬೋದು. ಸೇಮ್ ನಾವು ಮಾರ್ಕೆಟಿಂದ ತಂದಿರೋ ಪ್ಯಾಕೇಜ್ ಥರ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಒಂದು ಕವರ್ಗೆ ರೆಡಿಯಾಗಿರೋ ಕಸೂರಿ ಮೆಂತ್ಯನ ಹಾಕಿ ಒಂದೊಂದು ಪ್ಯಾಕೆಟ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೋಬೇಕು. ಕವರ್ನ ಅರ್ಧಕ್ಕೆ ಫೋಲ್ಡ್ ಮಾಡಿಬಿಟ್ಟು ಕ್ಯಾಂಡಲ್ನಲ್ಲಿ ಒಂದ್ಸಲಿ ಈ ರೀತಿ ಮಾಡಿದ್ರೆ ಸಾಕು, ನೀಟಾಗಿ ಸೀಲ್ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಯಾರೂ ಕೂಡ ಕಂಡುಹಿಡಿಯೋದಿಲ್ಲ ಮನೆಯಲ್ಲೇ ಇದು ಮಾಡಿರೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ಈಸಿ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.